ಡಾಕ್ಟರ್ ಬಿ.ಸಿ. ರಾಮಚಂದ್ರ ಶರ್ಮಾರವರು ನವ್ಯ ಕಾವ್ಯ ಪರಂಪರೆಯ ಕವಿಗಳಲ್ಲಿ ಒಬ್ಬರು. ಈ ವಿಚಾರವನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಪ್ರಸ್ತುತ ಕವನದಲ್ಲಿ ಅಂದರೆ ಎಂದಿಗೆ ಈ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ. ಗತವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅಂದರೆ ಪ್ರಸ್ತುತ ಸ್ಥಿತಿಗತಿಗಳನ್ನು ಅರಿಯದಂತಹ ನಾಡಿನ ಜನತೆಯ ಕುರಿತು ಸಿಟ್ಟಿದೆ ಎಂಬ ವಿಚಾರವನ್ನು ಇಲ್ಲಿ ತಿಳಿಸಲಾಗಿದೆ. ಹೀಗೆ ಗತವೈಭವದಲ್ಲಿ ಮೈಮರೆತಿರುವಂತಹ ಜನರು ಒಂದೆಡೆಯಾದರೆ, ದೇಶಕ್ಕೆ ಬಂದಂತಹ ಬಿಡುಗಡೆಯನ್ನು ಸ್ವಾರ್ಥ ಹಾಗೂ ದುರಾಸೆಗಳಿಗೆ ಬಳಸುತ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಾರೆ. ಈ ಎರಡೂ ರೀತಿಯ ಜನರನ್ನು ಇಲ್ಲಿ ಕಾಣಬಹುದಾಗಿದೆ. ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಕೂಡ ಒಳ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ನಲುಗುತ್ತಿದೆ ಎಂದು ಇಲ್ಲಿ ನಾವು ನೋಡಬಹುದು. ಇವೆಲ್ಲವನ್ನು ನಾಡ ಜನತೆ ಮೆಟ್ಟಿ ನಿಂತಾಗ ಸತ್ವಪೂರ್ಣವಾದಂತಹ ಬದುಕನ್ನು ರೂಪಿಸಿಕೊಳ್ಳಬಹುದೆಂಬ ಚಿಂತನೆಯನ್ನು ನಾವು ಈ ಒಂದು ಪದ್ಯಭಾಗದಲ್ಲಿ ಕಾಣಬಹುದಾಗಿದೆ.